ಈಗ್ಲೂ ಒಂದು ಕಾರಲ್ಲಿ ಹೋಗ್ಬೇಕಾರಾಗ್ಲಿ ಎಲ್ಲರೂ ಆಗಲಿ FM ಅಲ್ಲಿ ಹಾಡು ಬಂದ ತಕ್ಷಣ ಒನ್ಸ್ ಇನ್ ಲೈಫ್ ಟೈಮ್ ಅಂತಾರಲ್ಲ. ಆಕ್ಟಿಂಗ್ ಫೀಲ್ಡಿಗೆ ಬರ್ಬೇಕಂತ ಯಾವಾಗ ಅನ್ನಿಸ್ತು, ಹೇಗೆ ಎಂಟ್ರಿ ಆದ್ರಿ ನೀವು? ಎಷ್ಟೊಂದು ಕಡೆ ನಾವು ಫೋಟೋ ಇಟ್ಕೊಂಡು ಹೋಗಿ, ಇಲ್ಲ ನಮ್ಮ ಅಪ್ಪ ಯಾರಿಗೂ ಫೋನ್ ಮಾಡಿ, ಇಲ್ಲ ನಮ್ಮ ಹೀರೋ ಆಗಬೇಕು. ದರ್ಶನ್ ಸರ್, ದಿನಕರ್ ಸರ್ ನನಗೆ ಡೈರೆಕ್ಟ್ ಮನೆಗೆ ಬಂದು ತಂದೆಯವ್ರ ಹತ್ರ ಮಾತಾಡಿ ದೇ ಜಸ್ಟ್ ಗೇವ್ ಮಿ ದಟ್ ಆಫರ್. ನವಗ್ರಹ ಅಂತ ಒಂದು ಒಳ್ಳೆ ಸಿನಿಮಾ ನನಗೆ ಅದು ಹಿಸ್ಟ್ರಿ ಕ್ರಿಯೇಟ್ ಆಗಿದ್ದಂಥದ್ದು. ದರ್ಶನ್ ಅವರಿದ್ರು ಅದರಲ್ಲಿ. ದರ್ಶನ್ ಸರ್ ಅಷ್ಟೇ, ಅವರಂತೂ ಲೈಕ್ ಲಿಟ್ರಲಿ ನಮ್ಮನ್ನ ಎಲ್ಲ ಒಂಥರ ಫ್ಯಾಮಿಲಿ ಬ್ರದರ್ಸ್ ತರ ನೋಡ್ಕೊಂತಿದ್ರು. ನಮಗೆ ಯಾಕೆ ಗುರು ಜಗ್ಗು ಇಲ್ಲೇ ಇಲ್ವ ಗುರು. ಮಿಸ್ ಮಾಡ್ಕೋತೀರಾ ದರ್ಶನ್? ಐ ಸ್ಟಿಲ್ ಓ ಮೈ ಫಸ್ಟ್ ಥಿಂಗ್ ಟು ನವಗ್ರಹ ಅಂಡ್ ತೂಗುದೀಪ ಸಂಸ್ಥೆ. ಹಾಯ್, ಹಲೋ, ನಮಸ್ತೆ. ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ TV ಸ್ಪೆಷಲ್. ಕಣ್ಣ ಸಲಿಗೆ ಈ ಹಾಡು ನೆನಪಿದ್ಯಾ? ಹೌದು, ಸ್ಯಾಂಡಲ್ವುಡ್ನ ಚಾಕ್ಲೇಟ್ ಹೀರೋ ಧರ್ಮ ಕೀರ್ತಿರಾಜ್ ಅವರ ಫೇಮಸ್ ಆಗಿರೋವಂಥ ಈ ಹಾಡು ಎಲ್ರಿಗೂ ನೆನಪಿರಲೇಬೇಕು. ಈಗಲೂ ಅದು ಟ್ರೆಂಡ್ನಲ್ಲಿದೆ. ಹೌದು, ಧರ್ಮ ಕೀರ್ತಿರಾಜ್ ಅವರ ಲೈಫ್ ಸ್ಟೈಲ್, ಪ್ಯಾಷನ್, ಹಾಬೀಸ್ ಎಲ್ಲದ್ರ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಣ. ಅವರ ಜೊತೆ ಮನೆಯ ಟೂರ್ ಮಾಡ್ತಾ ಎಲ್ಲದ್ರ ಬಗ್ಗೆ ಮಾತಾಡೋಣ. ಬನ್ನಿ ಹಾಗಾದರೆ. ಹಲೋ ಧರ್ಮ ಅವರೇ. ನಮಸ್ತೆ. ಥ್ಯಾಂಕ್ ಯು. ಅಂತೂ ಇಂತೂ ನಿಮ್ಮನೆ ಟೂರ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ನಿಮ್ಮ ಬಗ್ಗೆ ಲೈಫ್ ಸ್ಟೈಲ್, ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಪ್ಯಾಷನ್ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಡೈರೆಕ್ಟಾಗೆ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವಿಟೇಷನ್. ಥ್ಯಾಂಕ್ ಯು. ಧರ್ಮ ಅವರೇ ಹೇಳಿ. ಸೊ ನಿಮ್ಮ ಹೋಮ್ ಟೂರಲ್ಲಿ ಸ್ಟಾರ್ಟಿಂಗೇ ನಾವು ಫ್ಯಾಮಿಲಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತಿದ್ವಿ. ಬಿಕಾಸ್ ನಾವು ನೋಡಿದ ಹಾಗೆ ನೀವು ಫ್ಯಾಮಿಲಿ ಪರ್ಸನ್. ಓಕೆ. ಸೊ ಫ್ಯಾಮಿಲಿ ಇನ್ ದ ಸೆನ್ಸ್ ನಿಮ್ಮ ಚೈಲ್ಡ್ಹುಡ್ ಆಗ್ಬೋದು. ಹೇಗೆ ಈಗ ಸಿನಿಮಾದಲ್ಲಿ ಒಂದು ನಿಂತಿದ್ದೀರಾ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಬಟ್ ನಿಮ್ಮ ಸ್ಟಾರ್ಟಿಂಗ್ ಬಾಲ್ಯದ ದಿನಗಳೇ ಹೇಗಿತ್ತು? ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಸ್ಕೂಲ್ ಡೇಸ್ ಹೇಗಿತ್ತು? ಸ್ಕೂಲ್ ಡೇಸ್ ಆ್ಯಕ್ಚುಲಿ ನಮ್ಮ ತಂದೆಯವರು ಇಂಡಸ್ಟ್ರಿಯಲ್ಲಿ ಇದ್ದು ಒಂದು ಆಲ್ಮೋಸ್ಟ್ ಒಂದು 40 ವರ್ಷ ಆಗೈತೆ. ಬಟ್ ಎಲ್ಲೂ ನಮಗೆ ಒಂಥರ ಫಿಲ್ಮ್ ಆ್ಯಕ್ಟರ್ ಮಕ್ಕಳು ಅಂತ ಎಲ್ಲೂ ಒಂಥರ ಆ ಥರ ಬೆಳೆಸಲಿಲ್ಲ. ಸೊ ಇಟ್ ಇಸ್ ನಾರ್ಮಲ್ ಅಪ್ಬ್ರಿಂಗಿಂಗ್ ನಮಗೂ. ಸ್ಕೂಲ್ ವ್ಯಾನು ಬರುತ್ತೆ ಮನೆ ಹತ್ರ, ನಾರ್ಮಲಾಗಿ ಹೆಂಗೆ ಹೋಗ್ತಾರೆ ಸ್ಕೂಲ್ಗೆ ಆ ಥರ ಸ್ಕೂಲ್ ಆಟೋನಲ್ಲಿ ಹೋಗ್ತಿದ್ವಿ. ಎಕ್ಸ್ಟ್ರಾ ಕ್ಲಾಸ್ ಇದ್ದರೆ ಬಸ್ ಇಟ್ಕೊಂಡು ವಾಪಸ್ ಬರ್ತಿದ್ವಿ ನಾನು ನಮ್ಮ ಅಕ್ಕ. ಸೊ ಈ ಥರ ತುಂಬ ನಾರ್ಮಲಾಗಿ ಬೆಳೆದ್ವಿ. ಆ್ಯಂಡ್ ಜಾಸ್ತಿ ಐ ಥಿಂಕ್ ಟೈಮ್ ಸ್ಪೆಂಡ್ ಮಾಡಿದ್ದು ವೀಕೆಂಡ್ಸ್ ಅಂದರೆ ನಮ್ಮ ಅಜ್ಜಿ ಮನೆ. ಸೊ ಜಯಮಾಲಲ್ಲಿ. ಸೊ ಅಲ್ಲಿ ಜಯಮಾಲ್ ಇಲ್ಲ, ಬ್ಯಾಂಗ್ಳೂರ್ ಪ್ಯಾಲೇಸ್ ಹತ್ರ. ಸೊ ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನಮ್ಮ ಅಜ್ಜಿ ಡ್ಯಾಡಿನೂ ಅಲ್ಲೇ ಇದ್ದರು, ಮಮ್ಮಿಯವ್ರ ಮಮ್ಮಿ. ಸೊ ಆ ಟೈಮಲ್ಲಿ ನಮ್ಮ ಮಾಮ ಸೊ ತುಂಬ ಮುದ್ದು ಮಾಡ್ತಿದ್ರು ನನಗೂ ನಮ್ಮ ಅಕ್ಕಗೂ, ರಘುಮಾಮ ಆ್ಯಂಡ್ ರಮೇ ಮಾಮ ಅಂತ. ಸೊ ಅವ್ರ ಜೊತೆ ಅವ್ರ ಬೈಕಲ್ಲಿ ಹೋಗೋದು, ಅವ್ರು ಕರ್ಕೊಂಡು ಐಸ್ ಕ್ರೀಮ್ ಕರ್ಕೊಂಡು ಹೋಗೋದು, ಕ್ರಿಕೆಟ್ ಆಡೋದು ಅವ್ರ ಜೊತೆ. ಸೊ ಈ ಥರ ಐ ಥಿಂಕ್ ಲಾಟ್ ಆಫ್ ಮೆಮರೀಸ್. ಸ್ಯಾಟರ್ಡೆ ಸಂಡೇ ಸಾಯಂಕಾಲ ಬಂದು ನಮ್ಮ ಅಪ್ಪ ಬಂದು ಪಿಕಪ್ ಮಾಡ್ತಿದ್ರು ಅಲ್ಲಿಂದ. ಆಗ ಹತ್ಕೊಂಡು ನಮ್ಮ ಅಜ್ಜಿ ಮನೆಯಿಂದ ಹೊರಡೋದು ಅಂದರೆ ಅಜ್ಜಿ ಮನೆ ನೆನಪು ಭಾಳ ಇದೆ. ಸೊ ಅಲ್ಲಿಂದ ಹೊರಡ್ಕೊಂಡು ವಿ ಯೂಸ್ ಟು ಕಮ್ ಬ್ಯಾಕ್. ನಮ್ಮ ಮನೆ ಜೆಪಿನಲ್ಲಿತ್ತು ಅವಾಗ ಆ ಟೈಮಲ್ಲಿ. ಸೊ ಆಗ ಆ ಥರ ಒಂದು ಚೈಲ್ಡ್ಹುಡ್ಡು ನಮ್ಮದು. ಒಂದು ಚೈಲ್ಡ್ಹುಡ್ ಆ ಥರ ಒಂದು ಇತ್ತು. ಇಟ್ ಇಸ್ ವೆರಿ ವೆರಿ ನೈಸ್. ನಿಮ್ಮ ತಂದೆಯವರು ಅವರು ಕೀರ್ತಿರಾಜ್ ಸರ್ ಅವರು ಕಲಾವಿದರು. ಅವರ ಸಿನಿಮಾಗಳು ನೋಡಿಕೊಂಡು ನಾವು ಬೆಳೆದಿದ್ದೀವಿ, ನೀವು ನೋಡಿದ್ದೀರಾ. ಆಗ ನೀವೇ ಹೇಳಿದ್ರಿ ಕಾಮನ್ ಆಗಿ ಒಂದು ರುಟೀನ್ಸ್ ಇರ್ತಿತ್ತು ಅಂತ. ಸೊ ನೀವು ಭಯ ಬೀಳ್ತಿದ್ರಾ? ನಿಮ್ಮ ತಂದೆ ವಿಲ್ಲನ್ ರೋಲ್ ಮಾಡ್ತಾ ಇದ್ರಲ್ವಾ ಎಲ್ಲದ್ರಲ್ಲೂ? ಹಾಗೇನಾದ್ರೂ ಮನೆಯಲ್ಲಿ ಬಂದ ತಕ್ಷಣನೇ ಅಪ್ಪನ ಥರ ಇದು ಮಾಡ್ತಿದ್ರಾ ಅಥವಾ ಭಯದಿಂದ ಇರ್ತಿದ್ರಾ? ಇಲ್ಲ, ಆ ಥರ ಏನಿರಲಿಲ್ಲ. ಯಾಕಂದರೆ ಐ ಥಿಂಕ್ ಹಿ ವಾಸ್ ಅ ವೆರಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ತುಂಬ ಕೂಲ್ ಪರ್ಸನ್ನು. ಆಮೇಲೆ ಅವ್ರಿಗೂ ಕಾರ್ಸ್ ಅಂದರೆ ಡ್ರೈವಿಂಗು, ನಾಯಿಗಳು, ಪ್ರಾಣಿಗಳ ಪ್ರೀತಿ ತುಂಬ ವೆರಿ ಪ್ಯಾಷನೇಟ್. ಆಮೇಲೆ ಟೆನ್ನಿಸ್ ಆಗಿರ್ಬೋದು, ಆಮೇಲೆ ಅವರು
ಇದಾಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಇಸ್ ವೆರಿ ಪ್ಯಾಷನೆಟ್ ಅಬೌಟ್. ಸಂಡೇಸ್ ಆದರೆ ಅವರೇ ಚೆನ್ನಾಗಿ ಮಾಡ್ತೀವಿ, ವ್ಯಾನು ಕಾಂಟೆಸ್ ಅವರೇ ನೀಟಾಗಿ ಕ್ಲೀನ್ ಮಾಡೋದು, ತೊಳೆಯೋದು ನೀಟಾಗಿ ಹಿಂಗೆ ನಾವೆಲ್ಲ ಕಲ್ತಿದ್ದು ಅವರಿಂದಾನೆ. ಸೊ ದಿಸ್ ಇಸ್ ಹೌ. ಇವಾಗ ಫಸ್ಟ್ ಶಾಲೆಯಲ್ಲಿ ಅಂದರೆ ಮನೆಯೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ. ಸೊ ಐ ಲೈಕ್ ಅವ್ರನ್ನ ನೋಡ್ಕೊಂಡು ಬೆಳೆದಿರೋದು ರೀತಿ ಆ ರೀತಿ. ಸೊ ಇಟ್ ವಾಸ್ ವೆರಿ ನಾರ್ಮಲ್. ಏನಂದರೆ ವೆರಿ ಫ್ರೆಂಡ್ಲಿ. ಬಟ್ ಫ್ರೆಂಡ್ಲಿ ಅಂದರೆ ಬಟ್ ಜಾಸ್ತಿ ಬೈಯೋದು ಅದೆಲ್ಲ ಇಲ್ಲ. ಬರೀ ಅವ್ರ ಒಂದು ಲುಕ್ ಅಷ್ಟೇ. ಏನಾದರೂ ಏನಾದರೂ ತಪ್ಪುಗಳಾದ್ರೆ ಫಸ್ಟ್ ನಾವು ಅಕ್ಕ ಕರೆದ್ಬಿಟ್ರು ಸುಮ್ಮನೆ ಮೂಗಿಂಗ್ ಏನಾದರೂ ಮಾಡಿ ಸ್ವಲ್ಪ ಅದನ್ನು ಕೋಪದಲ್ಲಿ ಕೊಟ್ಟು ಅಲ್ಲೇ ನಾವು ಇಬ್ಬರಿಗೂ ಕಣ್ಣಲ್ಲಿ ಇರ್ತೀವಿ. ಬಟ್ ಯಾವತ್ತೂ ನಮಗೆ ಹೊಡೆದಿಲ್ಲ. ಆ್ಯಂಡ್ ಯಾವತ್ತೂ ಆ ಥರ ಬೈಯೋದಾಗಲಿ ಏನೂ ಇಲ್ಲ. ಆ್ಯಂಡ್ ಆಮೇಲೆ ಅವ್ರು ಹಂಗೆ ಇದ್ದಿದ್ದಕ್ಕೆ ನಮಗೆ ಈ ಫ್ರೀಡಮು ಇತ್ತು, ಒಳ್ಳೆ ಫ್ರೀಡಮ್ ಕೊಟ್ಟರು. ಆ್ಯಂಡ್ ವಿ ಡಿಡ್ಂಟ್ ಮಿಸ್ಯೂಸ್ ದಟ್ ಫ್ರೀಡಮ್. ಸಿ ಟುಡೇ ಇಟ್ಸ್ ವೆರಿ ಇಂಪಾರ್ಟೆಂಟ್. ಫ್ರೀಡಮ್ ಕೊಟ್ಟಿದ ತಕ್ಷಣ ಏನೋ ಮಾಡ್ಕೋ ಇಲ್ಲ, ತುಂಬ ಕಟ್ಟಾಕ್ಬಿಟ್ರೆ ಮಕ್ಕಳನ್ನ ಗೊತ್ತಿಲ್ಲದೆ ಏನೋ ಮಾಡೋಕ್ಕೋದಾಗಲೇ ಅನಾಹುತಗಳು ಜಾಸ್ತಿ ಆಗೋದು. ಸೊ ಆ ಥರ ಏನು ನಮಗೆ ಇದು ಮಾಡಿಲ್ಲ. ಸೊ ಹಿ ವಾಸ್ ವೆರಿ ಕೂಲ್, ಕಾಮ್, ಕಂಪೋಸ್ಡ್. ಆಮೇಲೆ ವರ್ಷಕ್ಕೊಂದು ಎಲ್ಲಾದರೂ ಒಂದು ಊಟಿನೋ ಬಂಡೀಪುರ ಟ್ರಿಪ್ಪು, ಇಲ್ಲ ದೇವಸ್ಥಾನ, ಧರ್ಮಸ್ಥಳ, ತಿರುಪತಿ ಈ ಥರ. ಆ್ಯಂಡ್ ಅವ್ರೂ ಅಷ್ಟೇ ಲೈಕ್ ವೆರಿ ಫ್ಯಾಮಿಲಿ ಓರಿಯೆಂಟೆಡ್. ಅವ್ರಿಗೆ ಸಿಕ್ಕಾಬಡೆ ದುಡ್ಡು ಮಾಡಬೇಕು, ಹಂಗಿರ್ಬೇಕು ಹಿಂಗೆ ಬರಬೇಕಂತ ಏನೂ ಇಲ್ಲ. ಒಂದೊಳ್ಳೆ ಮನೆ, ಮಕ್ಳಿಗೆ ಸ್ಕೂಲು, ಫೀಸು ಅದು ಚೆನ್ನಾಗಿ ನೋಡ್ಕೊಬೇಕು, ಮಮ್ಮಿನ ಚೆನ್ನಾಗಿ ನೋಡ್ಕೊಳ್ಳೋದು. ಸೊ ಈ ಥರ ಹಿ ವಾಸ್ ಥಿಂಕಿಂಗ್ ಅಬೌಟ್ ಎವ್ರಿಬಡಿ ಇನ್ ದ ಫ್ಯಾಮಿಲಿ. ಅವ್ರ ಬ್ರದರ್ ಇನ್ ಲಾ ಬಗ್ಗೆ ಆಗಿರ್ಬೋದು, ಇಲ್ಲ ಅವ್ರ ಬ್ರದರ್ಸ್ ಬಗ್ಗೆ ಆಗಿರ್ಬೋದು, ಇಲ್ಲ ಎನಿಬಡಿ ಅವ್ರ ಕಲಾವಿದರು ನಿಮ್ಮ ಫ್ಯಾಮಿಲಿಯಲ್ಲಿ. ನಿಮ್ಮ ತಂದೆ ಫಸ್ಟ್ ನಿಮಗೆ ಯಾವಾಗ ಗೊತ್ತಾಯ್ತು, ನಿಮ್ಮ ಯಾವ ಏಜಲ್ಲಿ ಗೊತ್ತಾಯ್ತು ಅವರು ಒಬ್ರು ಆಕ್ಟರ್ ಅಂತ? ಸ್ವಲ್ಪ ಇನ್ನೇನು ಐ ಥಿಂಕ್ ಫಸ್ಟ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಒಂದ್ಸ ಬುದ್ಧಿ ಬಂದ ತಕ್ಷಣ ಟಿವಿಯಲ್ಲಿ ಹಾಕೊಂಡು ತೋರಿಸಿದಾಗ ಕ್ಯಾಸೆಟ್ ವಿ ಸಿ ಪಿ ಎಲ್ಲ ಐತಲ್ಲ. ಸೊ ಅದನ್ನ ಹಾಕೊಂಡು ತೋರಿಸಿದಾಗ ಓಕೆ ನಮ್ಮ ಡ್ಯಾಡಿ ಒಂದು ಇದು ಅಂತ. ಬಟ್ ಇಟ್ ಡಿನ್ ಸಿಂಕ್ ಇನ್ ಟು ಮಚ್ ಲೈಕ್ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ವರೆಗೂ ಓಕೆ ನಮ್ಮಪ್ಪ ಏನೋ ಮಾಡ್ತಾ ಇದ್ದಾರೆ ಒಂದೇ ಮೇಲೆ ಅಂತ. ಬಟ್ ಆಮೇಲೆ ಅವ್ರ ಜೊತೆ ಆಚೆ ಹೋದಾಗ ಜನ ಬಂದು ಮಾತಾಡ್ಸೋದಾಗಿರ್ಬೋದು, ಫೋಟೋಸ್ ತೊಗೊಳೋದಾಗಿರ್ಬೋದು. ಸೊ ಅದು ನೋಡಿದಾಗ ಮೈ ಗಾಡ್ ವಾವ್ ಸಚ್ ಅ ನೈಸ್ ಥಿಂಗ್ ಅಂತ ಇದೆ. ಪ್ರೌಡ್ ಫೀಲ್ ಆಗ್ತಾ ಇದ್ರಿ. ಓಕೆ, ನಿಮ್ಮ ಕಾಲೇಜ್ ಎಲ್ಲ ಎಲ್ಲಿ? ಕಾಲೇಜು ಜೈನ್ ಕಾಲೇಜು. ನಾನು MES ಸ್ಕೂಲಲ್ಲಿ ಓದಿದೆ. ಆಮೇಲೆ ಫ್ರಾಂಕ್ ಕ್ಯಾನಿಂಗ್ ಪಬ್ಲಿಕ್ ಸ್ಕೂಲಲ್ಲಿ ICSE ಇಲ್ಲ, ನಮ್ಮ ಜಯನಗರಲ್ಲಿ 9th to 10th ಅಲ್ಲಿ ಮಾಡಿದೆ. ಫಸ್ಟ್ ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡು ಫ್ರಾಂಕ್ ಆಂಥನಿ ಪಬ್ಲಿಕ್ ಸ್ಕೂಲು, ಇಂಗ್ಲೀಷ್ ಮೀಡಿಯಂ ಆ ಸ್ಕೂಲಲ್ಲಿ. ಆ್ಯಂಡ್ ದೆನ್ ಜೈನ್ ಕಾಲೇಜಲ್ಲಿ PU ಮಾಡಿದೆ. ಸೊ ಅಲ್ಲಿ ಸ್ಪೋರ್ಟ್ಸ್ಗೆ ತುಂಬ ಒತ್ತು ಕೊಡ್ತಿದ್ರು. ಸ್ಪೋರ್ಟ್ಸ್ ಪರ್ಸನ್ ನೀವು? ವೆರಿ ಮಚ್. ಹೌದಾ? ಯಾವ ಸ್ಪೋರ್ಟ್ಸ್? ನಾನು ಆ್ಯಕ್ಚುಲಿ ಟೆನ್ನಿಸ್ ಆಡಿದ್ದೀನಿ, ನ್ಯಾಷನಲ್ಸು, ಆಮೇಲೆ ITF ಇಂಟರ್ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್. ಸೊ ಟೆನ್ನಿಸ್ ಆಡ್ತಿದ್ದೆ. ಬಟ್ ಇಟ್ಸ್ ಅನ್ ಎಕ್ಸ್ಪೆನ್ಸಿವ್ ಸ್ಪೋರ್ಟ್. ಲೈಕ್ ತುಂಬ ವೇರ್ ಆ್ಯಂಡ್ ಟೇರು, ಟ್ರಾವೆಲಿಂಗು. ನಾನು ಡೆಲ್ಲಿ, ದೇಹರಾದೂನ್ ಎಲ್ಲ ಟ್ರಾವೆಲ್ಡ್ ಲಾಟ್ ಆಫ್ ಪ್ಲೇಸಸ್. ಸೊ ಅದಾದಮೇಲೆ JUCC ನಲ್ಲಿ ಕ್ರಿಕೆಟಿಗೆ ಸೇರ್ಕೊಂಡಿದ್ದೆ. ಜಾನ್ ಸರ್ ಅಂತ ಅವರು ಆಡೇ ಒಂದು ಲೀಗ್ ಆಡ್ತಿದ್ದೆ. ಆ್ಯಂಡ್ ಐ ಥಿಂಕ್ ದೀಸ್ ಟು ಮೇಜರ್ಲಿ ಸ್ಪೋರ್ಟ್ಸ್ ತುಂಬ ಇದಿತ್ತು. ಆಮೇಲೆ ಸೆಂಟ್ ಜೋಸೆಫ್ಸಲ್ಲಿ ಡಿಗ್ರಿ ಮಾಡಿದೆ BA. ಅದಾದ್ಮೇಲೆ ನವಗ್ರಹ ಅಂತ ಒಂದು ಒಳ್ಳೆ ಸಿನಿಮಾ ಅದು ಹಿಸ್ಟ್ರಿ ಕ್ರಿಯೇಟ್ ಆಗಿದ್ದಂಥದ್ದು. ಈಗಲೂ ಒಂದು ಕಾರಲ್ಲಿ ಹೋಗ್ಬೇಕಾರಾಗ್ಲಿ ಎಲ್ಲರೂ ಆಗಲಿ FM ಅಲ್ಲಿ ಹಾಡು ಬಂದ ತಕ್ಷಣ ಎಲ್ಲರೂ ಮುಳುಗೋಗ್ಬಿಡ್ತಾರೆ. ಅದು ಯಾವ ಮಟ್ಟಕ್ಕೆ ಟ್ರೆಂಡಿ ಆಗಿದೆ ಸಾಂಗ್ ಅಂದ್ರೆ ಈಗಲೂ ಈ ಜನರೇಷನ್ಗೂ ಸೂಟ್ ಆಗ ಕರೆಕ್ಟ್ ಅಲ್ವಾ? ಎವರ್ಗ್ರೀನ್ ಸಾಂಗ್ ಅನ್ಬೋದು. ಹೌದು. ಬರೀ ನಂದು ಸಾಂಗ್ ಅಂತ ನಾನು ಹೇಳ್ತಿಲ್ಲ, ಬಟ್ ಐ ಫೀಲ್ ವೆರಿ ಹ್ಯಾಪಿ. ಇವಾಗ ಒಂದು ಐಕಾನಿಕ್ ಸಾಂಗ್ಸ್ ಅಂತ ಒಂದಷ್ಟು ಇರುತ್ತೆ. ಈ ಸಂಜೆ ಯಾಕಾಗಿದೆ ಅಂತ ನೋಡ್ ಕೇಳಿದಾಗ, ಆ ಥರ ಗಣೇಶ್ ಸರ್ದು ಯಾವುದೋ ಒಂದು ಕೇಳಿದಾಗ, ಇಲ್ಲ ದರ್ಶನ್ ಸರ್ದು ಎನಿಥಿಂಗ್ ಫಾರ್ ಎಕ್ಸಾಂಪಲ್ ಒಂದು ಮೆಲೋಡಿ ಯಾವ್ದು ಸ್ಟಕ್ ಒಂದು ಇದಾಗ್ಬಿಡುತ್ತೆ ನಮಗೂ. ಎಲ್ಲಿ ಹೋದ್ರೂ ಅದೊಂದು ಎಲ್ಲೋ ಒಂದು ಕಾರ್ಲ್ ಹಾಕೊಂಡು ಕೇಳೋಣ ಅನಿಸ್ತದೆ. ಬಟ್ ಸುಮಾರು ಜನ ನನಗೆ ಬಂದು ಹೇಳಿದ್ದು ಟ್ರಾವೆಲಿಂಗಲ್ಲಿ ಆಗಿರ್ಬೋದು, ಇಲ್ಲ ರೇಡಿಯೋನಲ್ಲಿ ಸಡನ್ನಾಗಿ ಬಂದಾಗ, ಕಣ್ಸಲಿಗೆಂದ ಬಂದಾಗ ಫಸ್ಟ್ ನೀವು ಬರ್ತೀರಾ ಪಿಕ್ಚರು. ಆ್ಯಂಡ್ ದೇ ಫೀಲ್ ವೆರಿ ಹ್ಯಾಪಿ, ವೆರಿ ಸೂದಿಂಗ್, ನೈಸ್. ಇವತ್ತಿನವರೆಗೂ ಒಂದು ರಿಮಿಕ್ಸ್ ಎಲ್ಲ ಮಾಡಿದ್ದಾರೆ ಯಾರು. ಆಮೇಲೆ ಯಾರು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಹಾಡ್ಬಿಟ್ಟು ಪೋಸ್ಟ್ ಮಾಡ್ತಾರೆ. ಯಾರು ಮಾಡಿದ್ರು ನಾನು ಐ ಥ್ಯಾಂಕ್ ದೆಮ್ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ದೆಮ್ ಲೈಕ್ ಹೌ ದೇ ಸಿಂಗ್ ಅಂತ. ಸೊ ಅದೊಂದು ಐ ಥಿಂಕ್ ಇಟ್ಸ್ ಒನ್ಸ್ ಇನ್ ಲೈಫ್ ಟೈಮ್ ಅಂತಾರಲ್ಲ. ನಮ್ಮ ತಂದೆಯವ್ರಿಗೆ ಚಿತ್ರಲೇಖನಲ್ಲಿ ಒಂದು ಓ ಮಂದಾಕಿನಿ ಅಂತ ಒಂದು ಸಾಂಗ್ ಸಿಕ್ತು. ನಾನು ಅದೇ ಹೇಳ್ತಾ ಇದ್ದೆ ಈಗ ಬರಬೇಕಾದ್ರೆ ನನ್ನ ಮಗನ. ಸೊ ಇದು ಹೆಂಗೆ ಆ ಸಾಂಗ್ ಮಂದಾಕಿನಿ. ಸೊ ಅದು ಹೆಂಗೆ ನಮ್ಮ ತಂದೆಯವರಿಗೆ ಆ ಥರ ಒಂದು ಐ ಥಿಂಕ್ ಐ ಆಮ್ ಲಕ್ಕಿ. ಆ ಥರ ಒಂದು ಕನಸಲಿಗೆ ಇಟ್ ವಿಲ್ ಬಿ ದೇರ್ ಇನ್ ಅಲ್ವಾ ಫಾರ್ ವೆರಿ ಲಾಂಗ್ ಟೈಮ್ ಅಂತ. ಹೇಗೆ ನಿಮ್ಮ ಆಕ್ಟಿಂಗ್ ಫೀಲ್ಡಿಗೆ ಬರಬೇಕಂತ ಯಾವಾಗ ಅನ್ನಿಸ್ತು? ಹೇಗೆ ಎಂಟ್ರಿ ಆದ್ರಿ ನೀವು? ಇಲ್ಲ ಅನ್ಸಿದಂದ್ರೆ ಐ ಥಿಂಕ್ ಡಿಗ್ರಿನಲ್ಲಿ ಇದ್ದಾಗ ಸ್ವಲ್ಪ ಏನೋ ಸರಿ ನೋಡೋಣ ಆಮೇಲೆ, ಬಟ್ ಯಾವುದೋ ಒಂದು ಫಿಕ್ಸ್ಡ್ ಇದಿರಲಿಲ್ಲ. ಲೈಕ್ ಆಯಿತು ಮಾಡೋಣ, ಇಮ್ಮಿಡಿಯೇಟಾಗಿ ಸೇರ್ಕೊಂಬಿಡೋಣ, ಏನೂ ಇರಲಿಲ್ಲ.
ಜಸ್ಟ್ ಹ್ಯಾಪನ್ ಆಲ್ ಆಫ್ ಅ ಸಡನ್ ಬೈ ಆಕ್ಸಿಡೆಂಟ್. ಅದು ಸುಮಾರು ಕಡೆ ಹೇಳಿದ್ದೀನಿ. ದರ್ಶನ್ ಸರ್, ದಿನಕರ್ ಸರ್ ನನಗೆ ಡೈರೆಕ್ಟ್ ಮನೆಗೆ ಬಂದು ತಂದೆಯವ್ರ ಹತ್ರ ಮಾತಾಡಿ ದೇ ಜಸ್ಟ್ ಗೇವ್ ಮಿ ದಟ್ ಆಫರ್. ಓಕೆ. ಸೊ ನಿಮಗೆ ಆ್ಯಕ್ಟ್ ಮಾಡಬೇಕಂದ್ರೆ, ಯಾಕಂದರೆ ನಿಮ್ಮ ತಂದೆಯವರು ಒಬ್ಬರು ಕಲಾವಿದರಾಗಿದ್ದಾಗ ಅವರು ನಿಮ್ಮ ಸಿನಿಮಾಗೆ ಆಗ ಸ್ಟಾರ್ಟಿಂಗ್ ಎನ್ಕರೇಜ್ ಮಾಡಿದ್ರಾ, ಹೋಗು ಮಗನೇ, ಅಥವಾ ಫೀಲ್ಡ್ ಏನಾದರೂ ಬೇರೆ ಯಾವುದಾದ್ರೂ ಚೂಸ್ ಮಾಡಿದ್ರಾ? ಇಲ್ಲ, ಆ ಥರ ಏನಿಲ್ಲ. ಇದೇ ಫೀಲ್ಡು ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕಂತ ಅಂದ್ಕೊಂಡಿದ್ರಾ? ಅದು ಇಲ್ಲ, ಐ ವಾಸ್ ನಾಟ್ ಲೈಕ್, ಯಾಕಂದರೆ ಸ್ಪೋರ್ಟ್ಸಲ್ಲಿ ನಡೀತಾ ಇತ್ತು. ಸೊ ಇಟ್ ವಾಸ್ ಗೋಯಿಂಗ್ ಆನ್. ಸೊ ಆ ಟೈಮಲ್ಲಿ ನವಗ್ರಹ ಬಂದಿದ್ದಲ್ಲ, ಸೊ ಅಲ್ಲಿ ತಂದೆಯವರು ಹೇಳಿದ್ರು ಇಂಥ ಆಪರ್ಚುನಿಟಿ, ಇಂಥ ಇದು ಪ್ರೊಡಕ್ಷನ್ ಹೌಸು ತೂಗುದೀಪ ಸಂಸ್ಥೆಯಿಂದ ನೀನು ಲಾಂಚ್ ಆಗ್ತೀನಿ ಅಂದರೆ ಅದಕ್ಕಿಂತ ದೊಡ್ಡದು ಸಚ್ ಎ ಪ್ರೌಡ್ ಫೀಲಿಂಗ್ ಏನೂ ಇಲ್ಲ. ಆ್ಯಂಡ್ ಐ ಥಿಂಕ್ ಇವತ್ತು ನಮ್ಮ ಮನೆಯಲ್ಲಿ ನಾನಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ತಾಯಿ ಆಗಿರ್ಬೋದು, ತೂಗುದೀಪ ಸಂಸ್ಥೆ, ದರ್ಶನ್ ಸರ್, ದಿನಕರ್ನ ಸೊ ನಾನು ಅಷ್ಟೇ, ಬಿಕಾಸ್ ಯಾವ್ದು ಮೀನಮ್ಮ ಆಗಿರ್ಬೋದು, ಯಾವ್ದು ರೆಸ್ಪೆಕ್ಟ್, ಬಿಕಾಸ್ ಎಷ್ಟೊಂದು ಕಡೆ ನಾವು ಫೋಟೋ ಇಟ್ಕೊಂಡು ಹೋಗಿ, ಇಲ್ಲ ನಮ್ಮ ಅಪ್ಪ ಯಾರಿಗೂ ಫೋನ್ ಮಾಡಿ, ಇಲ್ಲ ನಮ್ಮ ಮಗ ಇರೋ ಆಗಬೇಕು, ಇಲ್ಲ ನಾನು ಹೋಗಿದ್ದು ಮಾಡೋದು, ತಾನಾಗಿ ಬಂದಿದ್ದು. ಅದು ಇಟ್ಸ್ ನಾಟ್ ಈಸಿ, ಎಷ್ಟೊಂದು ಜನಕ್ಕೆ ಅದು ಬರಲ್ಲ. ಸೊ ಅದು ಬಂದಿದ್ದು, ವಿಲ್ ಆಲ್ವೇಸ್ ಪ್ರೌಡ್ ಆಫ್ ದಟ್, ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ರೆಸ್ಪೆಕ್ಟ್ ದಟ್ ಎಂಟೈರ್ ಫ್ಯಾಮಿಲಿ ಆಗಿರ್ಬೋದು ಆ್ಯಂಡ್ ಸಂಸ್ಥೆ ಆಗಿರ್ಬೋದು. ಸೊ ಐ ಥಿಂಕ್ ಟುಡೇ ನಾನು ಏನೇ ಆಗಿದ್ರು ಫಸ್ಟ್ ಏನೇ ಮಾಡ್ಬೋದು, ನಾಳೆ ಒಂದು 50 days ಪಿಕ್ಚರ್ ಕೊಡ್ಬೋದು, ಇಲ್ಲ ಏನೋ ಒಂದು ಇದಾಗ್ಬೋದು, ಬಟ್ ಐ ಸ್ಟಿಲ್ ಓ ಮೈ ಫಸ್ಟ್ ಥಿಂಗ್ ಟು ನವಗ್ರಹ ಆ್ಯಂಡ್ ತೂಗುದೀಪ ಸಂಸ್ಥೆ. ನವಗ್ರಹ ಬಗ್ಗೆ ಸ್ವಲ್ಪ ಮಾತಾಡೋಣ. ಹೇಗಿತ್ತು ಆ ಟೈಮಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಲಿ, ನವಗ್ರಹ ಸಿನಿಮಾದಲ್ಲಿ ನಿಮ್ಮ ರೋಲ್ ಬಗ್ಗೆ ಆಗಲಿ? ಯಾಕಂದರೆ ಬಹಳಷ್ಟು ಜನ ಇದ್ರಿ ನೀವು. ನವಗ್ರಹ ಆಲ್ಮೋಸ್ಟ್ ಎಷ್ಟು ಜನ ಇದ್ರಿ ಅದರಲ್ಲಿ? 9 ಜನ ನವಗ್ರಹ. ಸೊ ಅದರಲ್ಲಿ ನೀವೊಬ್ಬರಾಗಿದ್ರಿ. ಸೊ ದೊಡ್ಡ ಅಂದರೆ ಸ್ಟಾರ್ಗಳ ಮಕ್ಕಳೇ ಇದ್ದರು ಎಲ್ಲರೂ. ಹೇಗಿತ್ತು ಅದೊಂದು, ಅದ್ರ ಬಗ್ಗೆ ಹೇಳ್ಬೋದಾ? ನೈಸ್, ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಅದೆಲ್ಲ ಒಟ್ಟಿಗೆ ಸೇರಿಕೊಂಡು ಆ್ಯಕ್ಟ್ ಮಾಡೋದು, 6 ಗಂಟೆ ಪ್ಯಾಕಪ್ ಆದಮೇಲೆ ನಮ್ಮದೇ ಆದಂಥ ಒಂದು ಯೂಸ್ ಟು ಹ್ಯಾವ್ ಅ ಗುಡ್ ಟೈಮ್. ಸೊ ಐ ಥಿಂಕ್ ವಿ ಆರ್ ಮೋರ್ ಲೈಕ್ ಫ್ಯಾಮಿಲಿ. ಓಕೆ. ಇವಾಗ ಸುಜನ್ ಒಂದು ಹೀರೋ, ಇಲ್ಲ ವಿನೋದ್ ಅವರು ಒಂದು ಹೀರೋ, ಈ ಥರ ಏನಿಲ್ಲ. ಸೊ ತರುಣ್ ಆಗಿರ್ಬೋದು, ಎಲ್ಲರೂ, ನಾಗಿ ಆಗಿರ್ಬೋದು, ವಿ ಆರ್ ಆಲ್ ಲೈಕ್ ಫ್ಯಾಮಿಲಿ. ದರ್ಶನ್ ಸರ್ ಅಷ್ಟೇ, ಅವರಂತೂ ಲೈಕ್ ಲಿಟ್ರಲಿ ನಮ್ಮನ್ನ ಎಲ್ಲ ಒಂಥರ ಫ್ಯಾಮಿಲಿ ಬ್ರದರ್ಸ್ ಥರ ನೋಡ್ಕೊತಿದ್ರು. ಹಿ ವಾಸ್ ವೆರಿ ಕನ್ಸರ್ನ್. ಲೈಕ್ ನಮ್ಮ ಬೆಳಗ್ಗೆ ನಾವು ಸ್ಪಾಟಿಗೆ ಬರೋದ್ರಿಂದ ಹಿಡಿದು ವಾಪಸ್ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋದು, ರೂಮಿಗೆ ಹೋಗೋದ್ರಿಂದ, ಯಾಕಂದ್ರೆ ಜಾಸ್ತಿ ಔಟ್ಡೋರ್ ಇತ್ತು, ಸಕಲೇಶ್ಪುರ, ಮೈಸೂರು. ಸೊ ಎವ್ರಿಥಿಂಗ್ ಯೂಸ್ ಟು ಬಿ ಲೈಕ್ ಸೇರಿದಾರ, ರೀಚ್ ಆದ್ರ ಅಂತ ಈ ಥರ ಒಂದಿದು ಅಷ್ಟು ಕನ್ಸರ್ನ್. ಸಿಕ್ಕಾಬಡೆ ಕನ್ಸರ್ನ್ ಎಲ್ಲದಕ್ಕೂ. ಎಷ್ಟೊಂದು ಸಲ ಅವ್ರ ಗಾಡಿನಲ್ಲೇ ಸಂದೇಶ ಆಗಿರ್ಬೋದು, ಅವ್ರ ತೋಟಕ್ಕೆ ಆಗಿರ್ಬೋದು, ಶೂಟಿಂಗ್ ಪ್ಯಾಕಪ್ ಆದ್ಮೇಲೆ ಅವ್ರ ಗಾಡಿಯಲ್ಲಿ ಏನು ಕಲ್ತ್ರಿ ಆಗ ನೀವು? ಒನ್ ಪರ್ಸನ್, ಒಂದು ಲೈಟ್ ಬಾಯ್ ಆಗಿ, ಒಂದು ಅವ್ರ ತಂದೆ ಒಂದು ದೊಡ್ಡ ಸ್ಟಾರ್ ಆಗಿ, ಬಟ್ ಇವರು ಒಂದು ಲೈಟ್ ಬಾಯ್ ಆಗಿ ಈ ಥರನೂ ಬಂದು ಕಷ್ಟಪಟ್ಟು. ಬಟ್ ಅದು ಆ ಶೂಟಿಂಗ್ ಟೈಮಲ್ಲಿ ನೋಡೋಗ್ಲೂ, ಯಾಕಂದ್ರೆ ನಾನು ಅವ್ರನ್ನ ನೋಡ್ತಾ ಇದ್ದೆ, ಒಂದು ಫ್ಯಾನ್ ಥರ ಯೂಸ್ ಟು ಲುಕ್ ಅಟ್ ಹಿಮ್, ಲೈಕ್ BTM ಲೇಔಟಲ್ಲಿ ಇದ್ದಾಗ. ಬಟ್ ಸೆಟ್ಟಿಗೆ ಬಂದಾಗ ಎಲ್ರಿಗೂ ಫಸ್ಟ್ ಊಟ ರೆಡಿ ಇದೆ ಅಂತ ಕೇಳೋದು, ಸುಮ್ಮನೆ ಸ್ಟೈಲಾಗಿ ಔಟ್ ಕ್ಯಾರನ್ ಕೂತ್ಕೊಳೋದು, ಅದೆಲ್ಲ ಇಲ್ಲ. ಫಸ್ಟ್ ಯೂಸ್ ಬಿ ವೆರಿ ಲೈಕ್ ಪ್ರತಿಯೊಬ್ರು ನಾನು ಕಂಫರ್ಟ್ ನೋಡಿಕೊಂಡು, ಆಮೇಲೆ ಡೆಡಿಕೇಶನ್ನು ವರ್ಕಲ್ಲಿ ಆಗಿರ್ಬೋದು. ನನಗೂ ಹೇಳ್ತಾಯಿದ್ರು, ಗೈಡ್ ಮಾಡ್ತಿದ್ರು, ನಿಮ್ದು ಏನಾದರೂ ಸೀನ್ ಇಲ್ಲ ಅಂದರೆ ದಯವಿಟ್ಟು ಹೋಗಿ ಕೂತ್ಕೊಂಡ್ಬಿಡ್ಬೇಡಿ ಕ್ಯಾರನಲ್ಲಿ, ಬನ್ನಿ ಇಲ್ಲಿರಿ, ಸ್ವಲ್ಪ ಇಟ್ಸ್ ಲರ್ನಿಂಗ್ ಪ್ರೊಸೆಸ್ ಮಾಡಿ ಯಾ ಕರೆಕ್ಟು ಅಂತ. ಸೊ ಅಂಥದ್ದೆಲ್ಲ. ಆಮೇಲೆ ನಂದು ಸಾಂಗ್ ಕಣ್ಕಣಸಲಿಗೆ ಸಾಂಗ್ ಶೂಟ್ ನಡೆಯುವಾಗ ಅದೊಂದು ಒಂದು ಶಾರ್ಟ್ ಇತ್ತು, ಲೈಕ್ ನಾನು ಶರ್ಮಲಾ ಮಾಡ್ರೆ ಮರದ ಮೇಲೆ ಕೂತ್ಕೊಂಡು ಹಿಂಗೆ ಆಡುತ್ತೆ ಮರ. ನೀವು ನಂಬ್ತಿರಬೇಕಂತ ಹೊರನಾಕೆರೆ ಹತ್ರ ಅವರು ಖುದ್ದಾಗಿ ಆ ಮರದ ಮೇಲೆ ನಾವಿಬ್ರು ಅದೊಂದು ಇನ್ನೊಂದು ಶಾರ್ಟ್ ತೆಗಿತಾ ಇದ್ರು. ಅದು ಹಿಂಗೆ ಶೇಕ್ ಮಾಡ್ಬೇಕು ಹಿಂಗೆ. ಅವ್ರ ಪಾಪ ಖುದ್ದಾಗ ಹೋಗಿ ಹಿಂಗೆ ಎದ್ದು ಮಾಡಿ ಒಂದು 2-3 ಸಲ, ಅಂದರೆ ಅಷ್ಟು ಹಿ ವಾಸ್ ಲೈಕ್ ಏನು ಆ ಥರ ಈ ನೋಯ್ಸ್ ಟು ಕ್ಯಾರಿ ಹಿಮ್ಸೆಲ್ಫ್ ಲೈಕ್ ಅಷ್ಟು ಇದೆಲ್ಲ. ಒಂಥರ ಅವ್ರಿಗೂ ಆ ಕ್ರೇಜು ಇದಿರಬೇಕು. ಆಮೇಲೆ ಆ ಟೈಮಲ್ಲಿ ಅವ್ರ ತೋಟಕ್ಕೆ ಹೋಗ್ತಾ ಇದ್ವಿ, ಸೊ ಅಲ್ಲಿ ಕುದುರೆ ಆಗಿರ್ಬೋದು, ಅವರು ಆಮೇಲೆ ಅವರು ಕಾರ್ ಪ್ಯಾಷನ್ ಆಗಿರ್ಬೋದು. ಸೊ ಆಲ್ ದಟ್ ವಿ ಯೂಸ್ ಟು ಹ್ಯಾವ್ ಅ ಗುಡ್ ಟೈಮ್ ಟುಗೆದರ್. ಏನು ಅವರ ಅಲ್ಲಿ ನಿಮಗೆ ಭಾಳ ಇಷ್ಟ ಆಗ್ತಾ ಇತ್ತು ದರ್ಶನ್ ಅವರ ಕ್ಯಾರೆಕ್ಟರ್? ಸಿಂಪ್ಲಿಸಿಟಿ. ಯಾರು ಬಂದರೂ ಚೆನ್ನಾಗಿ ಮಾತಾಡ್ಸಿದ್ರು. ಅದು ಯಾರೇ ಆಗ್ಬೋದು, ಯಾರೇ ಆಗಿರೋದು, ಅಭಿಮಾನಿಗಳು, ಆಮೇಲೆ ಸೆಟ್ಟಲ್ಲಿ ಯಾರಾದರೂ ಬಂದು ಮಾತಾಡ್ಸೋರು, ಸ್ವಲ್ಪ ದೊಡ್ಡವರು ಯಾರು ಬಂದು ಸೀನಿಯರ್ ಆರ್ಟಿಸ್ಟು ಇದು ಮಾಡೋದು. ಮಿಸ್ ಮಾಡ್ಕೋತೀರಾ ದರ್ಶನ್ ಸರ್? ಆಬ್ವಿಯಸ್ಲಿ, ಅಯ್ಯೋ ವೆರಿ ಮಚ್. ಯಾಕಂದರೆ ನಮ್ಮದು ಅವ್ರದ್ದು ತುಂಬ ವೆರಿ ವೆರಿ ಕ್ಲೋಸ್. ಅಲ್ಲಿಂದ ಆಲ್ಮೋಸ್ಟ್ ನಮ್ಮ ಕೋವಿಡ್
ಆಗೋವರೆಗೂ ನಾನು ಅಲ್ಲೇ ಕತ್ರಗುಪ್ಪಲ್ಲಿದ್ದೆ. ಆಮೇಲೆ ಇವಾಗ ಶಿಫ್ಟ್ ಆಗಿ 2021-2012 ಶಿಫ್ಟ್ ಅವಾಗ ಶಿಫ್ಟ್ ಆದಾಗ ಸ್ವಲ್ಪ ಟ್ರಾವೆಲಿಂಗು ನಂದು, ಅವ್ರು RR ನಗರ, ನಾನು ಇಲ್ಲಿ. ಸೊ ಅವಾಗ ಸ್ವಲ್ಪ ಗ್ಯಾಪ್ ಆಯಿತು, ಬಟ್ ಅವಾಗ ಸಿಗ್ತಾಯಿದ್ರು. ಬಟ್ ಇಲ್ಲ ಅಂದರೆ ಬಿಫೋರ್ ದಟ್ ಇಟ್ ವಾಸ್ ಲೈಕ್ ತುಂಬ ಅವರು ನನ್ನ ಸಿನಿಮಾ ಮುಹೂರ್ತಕ್ಕೆ ಬರೋದು ಪ್ರತಿಯೊಂದಕ್ಕೂ ಎಂಕರೇಜ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ನಮ್ಮ ಸಿನಿಮಾ ಮುಹೂರ್ತ ಆಗಿರ್ಬೋದು, ಆಮೇಲೆ ಇದಾಗಿರ್ಬೋದು, ಆಡಿಯೋ ಲಾಂಚಸ್ ಆಗಿರ್ಬೋದು. ಸೊ ಆ್ಯಂಡ್ ಇದನ್ನು ಅವ್ರಿಗೂ ನನ್ನ ಕಂಡ್ರೆ ಭಾಳ ಒಂದು ಇದಿತ್ತು, ಈ ಹ್ಯಾಡ್ ದಟ್ ನೈಸ್ ಸಾಫ್ಟ್ ಕಾರ್ನರ್ ಹೀರೋ ಅಂತ. ಆಮೇಲೆ ನನಗೂ ಆಲ್ವೇಸ್ ಲೈಕ್ ಅವರು ಲೈಕ್ ಒಂದು ಸ್ಟಾರ್ ಥರ ನೋಡ್ತಿದ್ದೇನೆ, ಆಲ್ವೇಸ್ ಲೈಕ್ ಒಂದು ಫ್ಯಾನ್ ಹಿಂಗಪ್ಪ ಅಂತ ಹಂಗೆ ನೋಡ್ತಿದ್ದೆ. ಐ ಯೂಸ್ ಟು ಲೈಕ್ ಅವ್ರ ಸ್ಟೈಲ್ ಆಗಿರ್ಬೋದು, ಅವ್ರ ಡ್ರೈವಿಂಗ್ ಸ್ಟೈಲ್ ಆಗಿರ್ಬೋದು, ಇದಾಗಿರ್ಬೋದು, ಪ್ರತಿಯೊಂದು. ಕುದುರೆ ಆ್ಯಕ್ಚುಲಿ ಕುದುರೆ ಅವರೇ ನನಗೆ ಫಸ್ಟ್ ಪ್ರಿನ್ಸಸ್ ಅಕಾಡೆಮಿಯಲ್ಲಿ ಸುಮ್ಮನೆ ಬೇಸಿಕ್ ಕಲಿತೆ, ಬಟ್ ಅವ್ರ ತೋಟದಲ್ಲೇ ನನಗೆ ಹಾರ್ಸ್ ರೈಡಿಂಗ್ ಅಲ್ಲೇ ಕಲ್ತಿದ್ದ, ಅವ್ರು ಇದರಲ್ಲೇ ಕಲ್ತಿದ್ದೆ. ಓಕೆ, ಸೊ ಡೆಫಿನೆಟ್ಲಿ ಐ ಮೀನ್ ಮಿಸ್ ಹಿಮ್ ಅ ಲಾಟ್. ಓಕೆ ಓಕೆ. ಈಗ ನೀವು ಇಲ್ಲಿ ತನಕ ದರ್ಶನ್ ಬಗ್ಗೆ ಮಾತಾಡಿದ್ರಿ. ಸೊ ನೆಕ್ಸ್ಟು ನಿಮ್ಮ ಫ್ಯಾಮಿಲಿ ಮತ್ತು ಇನ್ನುಳಿದಂತೆ ಹೇಳ್ತೀರಾ? ಜಯ. ಓಕೆ. ಸೊ ಧರ್ಮ ಅವರೇ, ನಿಮ್ಮ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಹೇಳಿದ್ರಿ, ಸೊ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ರಿ, ಮಧ್ಯದಲ್ಲೇ ಸ್ವಲ್ಪ ಬ್ರೇಕ್ ಆಯಿತು. ಮತ್ತೆ ಫ್ಯಾಮಿಲಿ, ಈಗ ಈ ಫೋಟೋದ ತುಂಬ ಚೆನ್ನಾಗಿದೆ ಈ ಫೋಟೋ, ಹೇಳ್ತೀರಾ ಯಾವ ಸಂದರ್ಭದಲ್ಲಿ ತೆಗೆದಿದ್ದು? ಇದು ನಮ್ಮ ಅಕ್ಕನ ಮಗಳು ನಾಮಕರಣ ಟೈಮಲ್ಲಿ. ಓಕೆ. ಸೊ ಆ ಟೈಮಲ್ಲಿ ತೆಗೆದಿದ್ದಂಥ ಒಂದು ಫೋಟೋ. ಸೊ ದಿಸ್ ಇಸ್ ಇದು ನಮ್ಮ ಅಕ್ಕ, ಅವರು ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರೋದಾ? ಶಿ ಇಸ್ ವರ್ಕಿಂಗ್ ಇನ್ ಸಿಂಬಾಯೋ, HR ಹೆಡ್. ನಮ್ಮ ಭಾವ ಸಿಂಬಾಯೋಲಿ ಡೈರೆಕ್ಟ್ರು. ಸೊ ಮಮ್ಮಿ ಡ್ಯಾಡಿ. ಸೊ ತುಂಬಾ ಬ್ಯೂಟಿಫುಲ್ ಇದ್ದಾರೆ ಮಗಳು, ಅದು ಪುಟಾಣಿ ಪಾಪು ಆ ಟೈಮಲ್ಲಿ. ನಾವು ಇವಾಗ 6th ಸ್ಟ್ಯಾಂಡರ್ಡ್ ಅದಲ್ಲ, 6th ಸ್ಟ್ಯಾಂಡರ್ಡ್. ಸೊ ದಟ್ ಈಸ್ ಒನ್. ಇದು ಅವ್ರ ನಾಮಕರಣ ಟೈಮಲ್ಲಿ ಇದು ತೊಗೊಂಡಿದ್ದೆ. ಈ ಚೆನ್ನಾಗಿದೆ ಈ ಫೋಟೋ. ಸೊ ಹೇಗಿತ್ತು ನಿಮ್ಮ ಫ್ಯಾಮಿಲಿ? ವೆರಿ ಸಪೋರ್ಟಿವ್ ಫ್ಯಾಮಿಲಿ, ಪ್ರತಿಯೊಬ್ಬರು. ಐ ಥಿಂಕ್ ನಮ್ಮ ತಾಯಿ, ನಮ್ಮ ತಂದೆ ತಾಯಿ ಫ್ರಮ್ ಚಿಕ್ಕ ವಯಸ್ಸಿಂದ ಅವಲೇ ಹೇಳ್ದಂಗೆ ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ನಾನು ಏನೇ ಮಾಡಿದ್ರು ದೇ ಲೈಕ್, ತಂದೆಯವರು ಅಷ್ಟೇ, ಹಿಟ್ ಆಗಲಿ ಫ್ಲಾಪ್ ಆಗಲಿ ಏನಿದ್ರು ದೆಲ್ ಬಿ ಲೈಕ್ ಬನ್ನಿ, ಏನಿದ್ರು ದೆಲ್ ಬಿ ಲೈಕ್ ವೆರಿ ಕುಗ್ಬೇಡ, ತಲೆ ಕೆಡಿಸ್ಕೊಂಬೇಡ, ಎಲ್ಲ ಆಗುತ್ತೆ, ಚೆನ್ನಾಗುತ್ತೆ, ಇಟ್ಸ್ ಆಲ್ ಅಬೌಟ್ ಟೈಮ್, ಎಲ್ಲ ಒಂದು ಟೈಮ್ ಬರುತ್ತೆ. ಸೊ ಆ ಥರದ್ದು ಎಂಕರೇಜ್ ಮಿ ಅ ಲಾಟ್, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ಆ್ಯಂಡ್ ನಮ್ಮ ಅಕ್ಕ ಬಾವ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಒನ್ ಆಫ್ ಮೈ ಬಿಗ್ ಸ್ಟ್ರೆಂತ್ಸ್ ಅಂದರೆ ಅವರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಥ್ರೂ ಔಟ್ ನನ್ನ ಜರ್ನಿನಲ್ಲಿ, ಯಾಕಂದರೆ ಅವರೆಲ್ಲ ಓದಿ ಕಂಪ್ನಿ ಸೆಟ್ಲ್ ಆಗಿ ಚೆನ್ನಾಗಿ ಒಂದು ರೇಂಜಿಗೆ ಸೆಟ್ಲ್ ಆಗ್ಬಿಟ್ರು. ಬಟ್ ನಮ್ದೆಲ್ಲ ಹೆಂಗಂದರೆ ಸಿನಿಮಾಲಿ ನಿಮ್ಗೆ ಗೊತ್ತು, ಒನ್ಸ್ ಯು ಗೆಟ್ ಸಕ್ಸಸ್ ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್. ಆರ್ ಕೆಲಸ ಇದ್ದರೆ ಸಡನ್ನಾಗಿ ಕೆಲಸ ಇರುತ್ತೆ, ಇಲ್ಲಾಂದರೆ 1-2-3 months ಕೆಲಸ ಇರಲ್ಲ. ಸೊ ಈ ಥರ. ಬಟ್ ಆ ಇದರಲ್ಲೂ ಐ ಥಿಂಕ್ ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ ವೆರಿ ಸಪೋರ್ಟಿವ್. ಮಾಡು, ನೀನು ಮಾಡ್ತೀಯ, ನನಗೆ ಗೊತ್ತು, ಏನಾದರೂ ಬೇಕಂದರೆ ಹೇಳು, ಈ ಥರ. ನಮ್ಮ ಬ್ರದರ್ಲಾನು ಅಷ್ಟೇ. ಆ್ಯಕ್ಚುಲಿ ಯಾರೂ ಅಷ್ಟು ಅವ್ರ ನಮ್ಮ ತಂದೆ ತಾಯಿ ಬಗ್ಗೆ ಅಷ್ಟೊಂದು ಕಾಳಜಿ ತೊಗೊಂಡು, ಅವ್ರ ತಂದೆ ತಾಯಿನ ಎಷ್ಟು ಕಾಳಜಿ ತೊಗೊಂತಾರೆ ಅದೇ ನಮ್ಮ ತಂದೆ ತಾಯಿಗೂ ಇದು ಮಾಡಿ ಕೇಳಿ ಹೆಂಗಿದ್ದೀರಾ ಅತ್ತೆ ಮಾವ ಅಂತ ಈ ಥರ ಒಂದಿದೆ. ಇದು ನಮ್ಮ ಅಕ್ಕನೂ ಹಂಗೆ ಇರೋದು ಅವ್ರ ಫ್ಯಾಮಿಲಿ ಜೊತೆ. ಆಮೇಲೆ ನನಗೂ ನಮ್ಮ ಡ್ಯಾಡಿಗೆ ಮಮ್ಮಿಗೆ ನನಗೆ ಐ ಥಿಂಕ್ ಒಂದು ವೆರಿ ಬಿಗ್ ಬ್ಯಾಕ್ ಬೋನ್ ಅಂತಾರೆ. ಸೊ ಬ್ಲೆಸ್ಡ್ ಅಂದರೆ ಅದು ಹೇಳ್ತಾರೆ, ಅದಕ್ಕೂ ಪುಣ್ಯ ಮಾಡಿರ್ಬೇಕು. ಹೌದೌದು, ನಿಜವಾಗ್ಲೂ ಪುಣ್ಯ ಮಾಡಿ. ಯಾಕಂದರೆ ಒಳ್ಳೆ ಪೇರೆಂಟ್ಸು, ಯಾಕಂದರೆ ಎಲ್ಲದಕ್ಕೂ ಬರೀ ದುಡ್ಡು ಅಂದರೆ ಅದು ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ದುಡ್ಡಿದ್ದೂ ಕೆಲವೊಂದು ಫ್ಯಾಮಿಲಿ ಲೈಫು ಇಲ್ಲ ಏನಾದರೂ ಒಂದು ಟೆನ್ಷನ್ಸ್ ಇದ್ದರೆ, ಇಲ್ಲ ಏನಾದರೂ ಒಂದು ಮನಸ್ಸಿಗೆ ನೆಮ್ಮದಿ ಇದೆ ಅಂದರೆ ಐ ಥಿಂಕ್ ಇಟ್ಸ್ ನೋ ಪಾಯಿಂಟ್. ಬಟ್ ಇಲ್ಲಿ ಬೀಯಿಂಗ್ ದಿಸ್ ಒನ್ ಬೇಸ್, ಇದ್ರ ಜೊತೆ ನಾವು ಚೆನ್ನಾಗಿ ಮಾಡಿದ್ರೆ ಲೈಫಲ್ಲಿ ಇಫ್ ಯು ಡೂ ಗುಡ್ ಥಿಂಗ್ಸ್, ಐ ಥಿಂಕ್ ಲೈಫೇ ತುಂಬ ಚೆನ್ನಾಗಿರುತ್ತೆ, ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಓಕೆ. ಇದ್ರ ಮಧ್ಯೆ ನೀವು ಬಿಗ್ ಬಾಸ್ಗೆ ಹೋಗಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಗುಡ್. ಬಿಗ್ ಬಾಸ್ ಅಂದರೆ ಒಂದು 55 days ನಾನಿದ್ದೆ. ಸೊ ಆಚೆ ಬಂದಮೇಲೆ ತುಂಬ ಜನ ಒಂದು ಬಿಗ್ ಬಾಸ್ ಅಲ್ಲಿ ಇದ್ನಲ್ಲ ಹುಡುಗ ಅಂತ ಒಂದು ನವಗ್ರಹ ಕಣ್ಕಣ ಸಲಿಗೆ ಹುಡುಗ ಅಂತ ಹೆಂಗಿತ್ತು, ಅದನ್ನು ಕಂಟಿನ್ಯೂ ಆಯಿತು ವಿತ್ ಬಿಗ್ ಬಾಸ್ ಇದಂತ. ಆಮೇಲೆ ಬಿಗ್ ಬಾಸ್ ಮನೆ ಕುತ್ಕೊಂಡು ನೋಡೋಂಥ ಒಂದು ಶೋ, ಸೊ ಅದನ್ನು ಒಂದು ತುಂಬ ಕನೆಕ್ಟ್ ಆಯಿತು. ಸೊ ಎಲ್ಲರೂ ಸುಮಾರು ಜನ ನನ್ನ ಊರಿಗೆ ಹೋದಲ್ಲ ಕೇಳೋದು, ಪರವಾಗಿಲ್ಲ ಲೈಕ್ ಅವ್ರಿಗೇನಂದ್ರೆ ಆಕ್ಟರ್ ಮಗ ಹೆಂಗಿರ್ತಾನೋ, ಏನು ಆಟಿಟ್ಯೂಡ್ ಇರುತ್ತೆ, ಯಾವ ಥರ ಇರ್ತಾನೋ ಏನು ಅಂತ ಒಂದು ಇದಿರುತ್ತೆ. ಬಟ್ ಅಲ್ಲಿದೆ ಸ್ವಾಮಿ ಆಸ್ ಅ ನ್ಯಾಚುರಲ್, ನಾನು ಹೆಂಗೆ ಒಳಗೆ ಹೋದ್ನೋ ಹಂಗೆ ಆಚೆ ಬಂದೆ, ಎಲ್ಲೂ ಒಂದು ಸೊ ಅದು ದೇ ಲೈಕ್ಡ್ ಇಟ್ ಅ ಲಾಟ್. ದಟ್ ವಾಸ್ ನೈಸ್. ಎಲ್ಲಾದರೂ ಹೋದಾಗ ಮಾತಾಡಿದಾಗ, ಅಲ್ಲಪ್ಪ ನೀನು ಬಿಗ್ ಬಾಸಲ್ಲಿ ಇದ್ದಾಗ ಅಷ್ಟು ಇದಾಗಿದೆ, ನೀವು ಆಚೆ ಇದ್ದವನು ಹಂಗೆ ಇರ್ತೀರಾ, ನಿಮ್ಮ
ಒಳ್ಳೆ ಅಪ್ಬ್ರಿಂಗಿಂಗು ನಿಮ್ಮ ತಂದೆ ತಾಯಿ ಅಂತ ಇದು ಮಾಡ್ತಾರೆ. ಸೊ ಐ ಥಿಂಕ್ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಪೇರೆಂಟ್ಸ್. ಸೊ ಅದೊಂದು ಇಟ್ ಇಸ್ ಗುಡ್ ಫೇಸ್, ಒಂದು ಒಳ್ಳೆ ಮೈಲೇಜ್ ಸಿಕ್ತು. ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಜೊತೆ? ಎಲ್ಲರೂ ಅಲ್ಲಿ ಇನಾಗ್ರೇಷನ್ ಸಿಗೋದು ಆ್ಯಕ್ಚುಲಿ ಇರ್ತಾರೆ. ಹೌದೌದು, ಸಿಗೋದು ಹಂಗೆ. ಲೈಕ್ ಐ ಥಿಂಕ್ ಶಿಶಿರ್, ಐಶ್ವರ್ಯ, ವಿ ಹ್ಯಾಡ್ ಮೆಟ್ ಅ ಬರ್ಡೇ ಇದಕ್ಕೆಲ್ಲ. ಆ್ಯಂಡ್ ಮಿಕ್ದವ್ರೆಲ್ಲ ಐ ಥಿಂಕ್ ಮೂವಿ ಪ್ರಮೋಷನ್ ಇಲ್ಲ ಯಾವ್ದಾದ್ರು ಒಂದು ಇದ್ದಿದ್ದ ಸಿಕ್ಕಿದಾಗ, ಸೊ ಆ ಥರ ಸಿಕ್ಕಿದಾಗ ಎಲ್ಲಾದರೂ ಸಿಕ್ಕಿದಾಗ ವಿ ಆಲ್ ಜಸ್ಟ್ ಬಟ್ ಕನೆಕ್ಟ್. ಡೀಸೆಂಟ್ ಬಾಯ್ ಅಂತ ನೀವು ಒಂದು ಟ್ಯಾಗ್ ಲೈನ್ ತಗೊಂಡ್ರಿ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಡೀಸೆಂಟ್ ಆಗಿ ಇರಬೇಕು ಹಂಗಂತ ಏನಿಲ್ಲ, ಅದು ಮೈ ನ್ಯಾಚುರಲ್ ಇಲ್ಲ. ನ್ಯಾಚುರಲ್ ಆಗಿ ಹೆಂಗೆ ನನ್ನ ಲೈಫ್ ಹೆಂಗಿರುತ್ತೆ, ಹೌ ಐ ಆಮ್ ನೇಚರ್ ವೈಸ್ ಅದೇ ಕ್ಯಾರಿ ಹಾಕೊಂಡು ಇತ್ತು ಒಳಗಡೆ. ಪ್ರಾಬ್ಲಿ ಫ್ಯೂ ಪೀಪಲ್ ಸೇ ಸ್ವಲ್ಪ ಇನ್ನೊಂಚೂರು ಲೌಡ್ ಆಗಿರ್ಬೇಕಿತ್ತು, ಇನ್ನೊಂಚೂರು ಯು ಶುಡ್ ಹ್ಯಾವ್ ಸ್ಟುಡ್ ಅಂತ. ಬಟ್ ಅದೇನು ನ್ಯಾಚುರಲ್ ಬರಲಿಲ್ಲ. ಅದೇ ಸುಮ್ಮನೆ ಹೋಗೋದು, ಗಲಾಟೆ ಮಾಡೋದು, ಸುಮ್ಮನೆ ಆಮೇಲೆ ಇದು ಮಾಡೋದು, ನಾಟ್ ಮೈ ಕೈಂಡ್ ಆಫ್. ರೇಗಾಡೋದು, ಕಿರ್ಚಿದ್ 2 ಸಲ ಸೀನ್ ಕ್ರಿಯೇಟ್ ಮಾಡಿ. ನಮ್ಮ ಇವ್ರ ಜೊತೆ ಧನು ಜೊತೆ ಒಂದ್ಸಲಿ ಒಂದು ಆರ್ಗ್ಯುಮೆಂಟ್ ಆಯ್ತು. ಆಮೇಲೆ ನಮ್ಮ ಲಾಯರ್ ಜಗದೀಶ್ ಅವ್ರ ಜೊತೆ ಒಂದ್ಸಲಿ ಆರ್ಗ್ಯುಮೆಂಟ್ ಆಯ್ತು. ಬಟ್ ನಾವು ಅದೇ ನಾನು ಆಚೆ ಬಂದ್ಮೇಲೆ ಹೇಳ್ತೇನೆ, ನೀನು ಅವತ್ತಂತೂ ಕೂಗಿದ ತಕ್ಷಣ ಎಲ್ಲ ಒಂದು ಸೆಲೆಬ್ರೇಷನು, ಧರ್ಮ ಕೋಪ ಬಂತು ಅವನಿಗೆ ಕಿರ್ಚಾಡ್ದ ಅಂತ. ಬಟ್ ಫಾರ್ ಗುಡ್ ಕಾಸ್ ಇದು ಮಾಡಿದೆ, ಏನೋ ಹೇಳಿದ್ರು ಅಂತ ನಾನು ಇದು ಮಾಡಿದೆ. ಯಾವ್ದು ಮೆಮೊರೇಬಲ್ ಮೂಮೆಂಟ್ ಇತ್ತಲ್ಲಿ? ಅದೇ ಜಗದೀಶ್ ಅವ್ರ ಜೊತೆ ಅಂತ ಜಗಳ ಆಗಿದ್ದು ನಾನು. ಆಮೇಲೆ ಐ ಸ್ಟುಡ್ ಅಪ್ ಫಾರ್ ಮೈ ಸೆಲ್ಫ್ ಆ್ಯಂಡ್ ಮಾನಸ್ ಅವ್ರಿಗೆ ಏನೋ ಒಂದಿದ್ಕೆ ನಾನೇನೋ ಮಾತಾಡಿದೆ, ಅದೊಂದು. ಆಮೇಲೆ ಧನು ಜೊತೆ ಆ್ಯಂಡ್ ಗುಡ್ ಮೆಮರೀಸ್. ಹೊರಗಡೆ ಬಂದ್ಮೇಲೆ ಎಲ್ಲರೂ ಫ್ರೆಂಡ್ಸ್. ಎಸ್ ಗುಡ್ ಮೆಮರೀಸ್. ಅಲ್ಲಿ ಇದ್ದಾಗ ನೈಸ್. ಆ್ಯಕ್ಚುಲಿ ತ್ರಿವಿಕ್ರಮ್ ಜೊತೆ ತುಂಬ ಕ್ಲೋಸ್ ಆಗಿದೆ. ಬಟ್ ಆಚೆ ಬಂದ್ಮೇಲೆ ಏನಕ್ಕೋ ಗೊತ್ತಿಲ್ಲ, ಅಷ್ಟು ನಾವು ಮೀಟ್ ಮಾಡೋಕ್ಕಾಗ್ತಿಲ್ಲ. ಅವರು ಬ್ಯುಸಿ ಇದ್ದಾರೆ, ಆಮೇಲೆ ತ್ರಿವಿಕ್ರಮು ಬ್ಯುಸಿ ಇದ್ದಾರೆ. ಸೊ ಆ್ಯಕ್ಚುಲಿ ವಿ ಯೂಸ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್. ಎಷ್ಟೊಂದು ಕ್ಲಿಪ್ಸ್ ಅಂದ್ರೆ ಇಲ್ಲಿ ಮನೆಯವರನ್ನ ಯಾರನ್ನ ಮಿಸ್ ಮಾಡ್ಕೊಂಡ್ರಿ? ನಾನು ಮಿಸ್ ಮಾಡಿದೆ ಆಬ್ವಿಯಸ್ಲಿ. ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೊತಿದ್ದೆ, ಯಾಕಂದ್ರೆ ಫ್ಯಾಮಿಲಿ ಹುಡುಗ ಅಂದರೆ ಮಿಸ್ ಇನ್ ದ ಸೆನ್ಸ್ ಲೈಕ್ ಸಮಟೈಮ್ಸ್ ಲೈಕ್ ಸಾಕಪ್ಪ ಬಿಡೋಣ, ಅದೊಂದು ಜಗಳ ಇದೆ ಎಲ್ಲ ದೊಂಬಿ. ಓಕೆ, ಸೊ ಬಿಗ್ ಬಾಸ್ ಅಂದ ತಕ್ಷಣನೇ ನಿಮಗೆ ನೆನಪರ ಅಂತ ಒಂದು 5 ಜನ ಹೆಸರು ಹೇಳಿ. ನೀವು ಹೋಗಿದ್ದಾಗ ಯಾವುದೇ ಅದು ಸೀಸನ್ ಆಗ್ಬೋದು. ಹನುಮಂತು ಅಂದ್ರೆ ಅವರು ಇದು, ಮತ್ತೆ ಮೊನ್ನೆ ಗಿಲ್ಲಿ ಗೆದ್ದಿದ್ದವ್ರು ಯಾವ ಥರ ಇದು ಮಾಡಿದ್ದು. ಐ ಮೀನ್ ವೆರಿ ನೈಸ್ ಕೈಂಡ್ ಆಫ್ ಇದು ಅವ್ರು ಕೊಟ್ಟಿದ್ದು ಒಂದು ಗೇಮ್ ಶೋ. ಅವರಾಗಿರ್ಬೋದು. ಆಮೇಲೆ ಅಲ್ಲಿ ನಮ್ಮ ಬ್ಯಾಚಲ್ಲಿ ಇರುವಂಥವ್ರು ಎಲ್ಲರೂ, ನಮ್ಮ ಬ್ಯಾಚಲ್ಲಿ ಎವ್ರಿಬಡಿ ಇಸ್ ವೆರಿ ನೈಸ್ ಅಂಡ್ ವೆರಿ ನೈಸ್ ಪೀಪಲ್ ಆ್ಯಂಡ್ ಗುಡ್ ಟೈಮ್ ವಿ ಸ್ಪೆಂಡ್ ಟುಗೆದರ್ ಎಲ್ಲರೂ. ಯಾರಿಗೆ ನೀವು ಭಾಳ ಇಷ್ಟ ಆಗಿದ್ರಿ? ನಿಮಗೆ ಯಾರು ಭಾಳ ಇಷ್ಟ ಆದರು? ನಾನು ಆ್ಯಕ್ಚುಲಿ ನಾನು ಶಿಶಿರು ಸೇಮ್ ಮೈಂಡ್ ಸೆಟ್ ಇರೋಂಥವ್ರು, ಪರ್ಸ್ನಾಲಿಟಿ. ಒಂಥರ ನಾವು ನಮ್ಮದು ಥಾಟ್ ಪ್ರೊಸೆಸ್ ಆಗಿರ್ಬೋದು, ನಮ್ಮ ಥಿಂಕಿಂಗ್ ಆಗಿರ್ಬೋದು, ಫ್ಯಾಮಿಲಿ ವ್ಯಾಲ್ಯೂಸ್ ಆಗಿರ್ಬೋದು, ಲೈಫ್ ಬಗ್ಗೆ ಒಂದು ಯೋಚನೆ ಮಾಡೋದಾಗಿರ್ಬೋದು. ಆ್ಯಂಡ್ ಐ ಥಿಂಕ್ ವಿತ್ ಹಿಮ್ ಐ ಹ್ಯಾಡ್ ದಟ್ ಕೈಂಡ್ ಆಫ್ ಅ ಕನೆಕ್ಟ್. ಆ್ಯಂಡ್ ತ್ರಿವಿಕ್ರಮ್ ಜೊತೆನೂ ತುಂಬ ಯೂಸ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಟಾಕಿಂಗ್ ಅಬೌಟ್ ಇದು. ಸೊ ಅವ್ರನ್ನೂ ಒಂದು ಹ್ಯಾಡ್ ಅ ಗುಡ್ ಇದು. ಬಟ್ ಅದು ಕ್ಯಾರಿ ಫಾರ್ವರ್ಡ್ ಆಗಿದ್ದು ವಿತ್ ಶಿಶಿರ್ ಜೊತೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಬಿಗ್ ಬಾಸ್ ನಿಮಗೆ. ಅಲ್ಲಿಂದ ಕಲ್ತಿದ್ದ ಪಾಠ ಆದರೂ ಏನು? ಲೈಕ್ ಲೈಫಲ್ಲೂ ಏನೂ ಇಲ್ದಿರ ಒಂದು ಇಷ್ಟಿದ್ದಾಗ ಹೆಂಗೆ ಜೀವನ ನಡೆಸ್ಬೇಕು, ಹೆಂಗಿರಬೇಕು, ಲೈಕ್ ಇಷ್ಟೇ ಊಟ, ಇಷ್ಟೇ ಇದು, ಲೈಕ್ ಯು ವಾಂಟ್ ಗೆಟ್ ಎವ್ರಿಥಿಂಗ್ ವಾಟ್ ಯುವರ್ ಡೋರ್ ಅಷ್ಟೇ. ಇಲ್ಲ 155 ಡೇಸ್ ಅದನ್ನು ಕಲಿಸ್ತು ವ್ಯಾಲ್ಯೂಸ್ ಆಫ್ ಲೈಫ್. ಇವಾಗ ನಮ್ಮ ಮನೇಲಿ ಸುಮ್ಮನೆ ಕೂಗಾಡ್ತೀವಿ, ಏನು ಮಮ್ಮಿ ರೆಡಿ ಆಗಿಲ್ವಾ, ಊಟ ರೆಡಿ ಆಗಿಲ್ವಾ, ತಿಂಡಿ ರೆಡಿ ಆಗಿಲ್ವಾ ಅಂತ. ಇಲ್ಲ ಯಾಕೆ ಸರಿಗೆ ಬೇಯಿಸಿಲ್ವಾ, ಇನ್ನೊಂದು ಸ್ವಲ್ಪ 2 ವಿಸಿಲ್ ಹಾಕತ್ತಾನೆ ಅಂತ. ಬಟ್ ಅಲ್ಲಿ 2 ವಿಸಿಲ್ ಏನು 3 ವಿಸಿಲ್ ಹಾಕ್ತಿದ್ದೆ, ತೆಗೆದ್ಬಿಟ್ಟು ತಿನ್ಬಿಡೋದು ಅಂತ ಅಷ್ಟು ಇದಾಗಿದೆ. ಸೊ ವಿ ಲರ್ನ್ ದಟ್ ವ್ಯಾಲ್ಯೂಸ್, ಪೇಷನ್ಸ್, ಹೌ ಟು ಬಿ ಅಟ್ ವಿತ್ ಫ್ಯಾಮಿಲಿ. ಆ್ಯಂಡ್ ಇದು ಫ್ಯಾಮಿಲಿ ವ್ಯಾಲ್ಯೂಸ್ ತುಂಬ ಕಲಿಸ್ತು. ಓಕೆ ಧರ್ಮ ಅವರೇ, ನಮಗೆ ನಿಮ್ಮ ವಾರ್ಡ್ರೋಬ್ ಮತ್ತೆ ಫ್ಯಾಷನ್ ಬಗ್ಗೆ ತಿಳ್ಕೋಬೇಕು ಅಂತ ಕ್ಯೂರಿಯಾಸಿಟಿ. ಬಟ್ ನೀವು ಹಾಗೆ ಹೇಳಿದ್ರು ಯು ಲುಕ್ ವೆರಿ ಫ್ಯಾಷನಬಲ್. ಓಕೆ, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.